ವೀಕ್ಷಕರೇ, ನಮ್ಮ ದೇಶದಲ್ಲಿ 12 ಗಂಟೆ ಹಗಲಿದ್ದರೆ 12 ಗಂಟೆ ರಾತ್ರಿ ಇರುತ್ತೆ. ಆದರೆ ಸೂರ್ಯನೇ ಮುಳುಗದೆ ರಾತ್ರಿಯೇ ಆಗದ 24 ಗಂಟೆಗಳ ಕಾಲ ಸೂರ್ಯನ ಬೆಳಕಿರುವ ದೇಶಗಳ ಬಗ್ಗೆ ನಿಮಗೆ ಗೊತ್ತಾ? ಈ ದೇಶಗಳಲ್ಲಿ ಜನರು ಯಾವ ರೀತಿ ಜೀವನ ಮಾಡ್ತಾರೆ ಮತ್ತು ಯಾಕೆ ಈ ದೇಶಗಳಲ್ಲಿ ರಾತ್ರಿ ಅನ್ನೋದು ಆಗೋದಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋದಿಂದ ಸ್ವಲ್ಪವಾದರೂ ಮಾಹಿತಿ ತಿಳಿದುಕೊಂಡಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ಅಲಸ್ಕಾ ಅನ್ನೋದು ಅಮೆರಿಕದಲ್ಲಿ ಇರುವ ಅತಿ ದೊಡ್ಡ ರಾಜ್ಯ. ಅಲಸ್ಕಾದಲ್ಲಿ ಮಂಜು ತುಂಬಾ ಜಾಸ್ತಿ. ಮೇ 15ರಿಂದ ಜುಲೈ 15ರವರೆಗೂ ಇಲ್ಲಿ ಪೂರ್ತಿ ಹಗಲೇ ಇರುತ್ತೆ. ರಾತ್ರಿ ಅನ್ನೋದು ಇರೋದೇ ಇಲ್ಲ. ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಇಲ್ಲಿ ಸನ್ಸೆಟ್ ಆಗುತ್ತೆ. ಈ ರೀತಿ 50 ನಿಮಿಷಗಳ ನಂತರ ಮತ್ತೆ ಸನ್ರೈಸ್ ಆಗುತ್ತೆ. ಈ 50 ನಿಮಿಷಗಳು ರಾತ್ರಿ ಆಗಿದ್ದರೂ ಕೂಡ ಅಲ್ಲಿ ಕತ್ತಲು ಮಾತ್ರ ಆಗೋದಿಲ್ಲ. ಕೆನಡಾ ಪ್ರಪಂಚದಲ್ಲಿ ಇರುವ 2ನೇ ಅತಿ ದೊಡ್ಡ ದೇಶ. ಈ ದೇಶದಲ್ಲಿ ತುಂಬಾ ಭೂಭಾಗ ಮಂಜಿನಿಂದ ತುಂಬಿರುತ್ತೆ. ಈ ದೇಶದಲ್ಲೂ ಕೂಡ ರಾತ್ರಿ ಹಗಲು ಅನ್ನೋದು ತುಂಬಾ ವಿಚಿತ್ರವಾಗಿರುತ್ತೆ. ಕೆನಡಾದಲ್ಲಿ ಉತ್ತರ ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ 51 ದಿನಗಳ ಕಾಲ ಹಗಲು ಇರುತ್ತೆ. ಫಿನ್ಲ್ಯಾಂಡ್ ಈ ದೇಶದಲ್ಲಿ ಸುಂದರವಾದ ಜಲಪಾತಗಳು ತುಂಬಾ ಇದೆ. ಬೇಸಿಗೆ ಕಾಲದಲ್ಲಿ ಇದು ಪ್ರವಾಸಿ ಸ್ಥಳವಾಗಿ ಬದಲಾಗಿ ಹೋಗುತ್ತೆ. ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬಾ ಜನ ಪ್ರವಾಸಿಗರು ಬರ್ತಾರೆ. ಈ ಸಮಯದಲ್ಲಿ ಇಲ್ಲಿ 51 ದಿನಗಳ ಕಾಲ ಹಗಲೇ ಇರುತ್ತೆ. ರಾತ್ರಿ ಸಮಯದಲ್ಲೂ ಕೂಡ ಕತ್ತಲು ಇರೋದಿಲ್ಲ, ಬೆಳಕಿನಿಂದ ತುಂಬಿ ಇರುತ್ತೆ. ಅದ್ಭುತವಾದ ಪ್ರವಾಸಿ ಸ್ಥಳಗಳಲ್ಲಿ ಈ ಫಿನ್ಲ್ಯಾಂಡ್ ಕೂಡ ಒಂದು. ಈ ಐಸ್ಲ್ಯಾಂಡ್ ಯುರೋಪ್ನ ಉತ್ತರ ಭಾಗದಲ್ಲಿರುವ ಒಂದು ಚಿಕ್ಕ ದೇಶ. ಯುರೋಪ್ ಅತಿ ಕಮ್ಮಿ ಜನಸಂಖ್ಯೆ ಇರುವ ದೇಶ ಕೂಡ ಹೌದು. ಈ ದೇಶದಲ್ಲಿ ಮೇ 15ರಿಂದ ಜುಲೈ 15ರವರೆಗೂ ಹಗಲೇ ಇರುತ್ತೆ. ಈ ರೀತಿ ಹೆಚ್ಚು ಕಾಲ ಹಗಲು ಇರುವ ಸಮಯದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ನಾರ್ವೆ ಈ ಭೂಮಿ ಮೇಲೆ ಇರುವ ಸುಂದರವಾದ ದೇಶಗಳಲ್ಲಿ ನಾರ್ವೆ ಕೂಡ ಒಂದು. ಈ ದೇಶದಲ್ಲಿ ಮೇಯಿಂದ ಜುಲೈ ಮಧ್ಯದಲ್ಲಿ ಸುಮಾರು 90 ದಿನಗಳ ಕಾಲ ರಾತ್ರಿಯೇ ಇರುತ್ತೆ. ಇಲ್ಲಿನ ವಾತಾವರಣ 90 ದಿನಗಳ ಕಾಲ ಸಂಜೆ ಇದ್ದ ಹಾಗೆ ಇರುತ್ತೆ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಹಗಲು ಅನ್ನೋದು ಇರೋದೇ ಇಲ್ಲ, ಹಾಗಂತ ರಾತ್ರಿನೂ ಆಗೋದಿಲ್ಲ. 90 ದಿನಗಳ ಕಾಲ ಸಂಜೆ ಯಾವ ರೀತಿ ವಾತಾವರಣವಿರುತ್ತೋ ಅದೇ ರೀತಿ ಇರುತ್ತೆ. ಸ್ವೀಡನ್ ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ ವರೆಗೂ ಹಗಲೇ ಇರುತ್ತೆ. ಇಲ್ಲಿ ಸುಮಾರು 100 ದಿನಗಳ ಕಾಲ ಸೂರ್ಯ ಕಾಣಿಸ್ತಾನೆ. ಈಗ ತುಂಬಾ ಜನಕ್ಕೆ ಈ ಪ್ರದೇಶಗಳಲ್ಲಿ ರಾತ್ರಿ ಏಕೆ ಬರೋದಿಲ್ಲ ಅನ್ನೋ ಅನುಮಾನ ಬಂದಿರತ್ತೆ. ಸೈನ್ಸ್ ಪ್ರಕಾರ ನಮ್ಮ ಭೂಮಿ ರೌಂಡ್ ಆಗಿ ಇದ್ದು ತನ್ನ ಅಕ್ಷಗಳ ಪ್ರಕಾರ ಸುತ್ತುತ್ತಾ ಇರುತ್ತೆ. ಈ ರೀತಿ ಸೂರ್ಯಕಿರಣಗಳು ಭೂಮಿಯ ಅರ್ಧ ಭಾಗದಲ್ಲಿ ನಿರಂತರವಾಗಿ ಬೀಳುತ್ತಲೇ ಇರುತ್ತೆ. ಭೂಮಿ ತನ್ನ ಸುತ್ತ ತಾನು ಸುತ್ತೋದ್ರಿಂದ ಈ ರಾತ್ರಿ ಹಗಲು ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಭೂಮಿ ಮೇಲೆ ಇರುವ ಎಲ್ಲ ದೇಶಗಳಲ್ಲಿ 12 ಗಂಟೆ ರಾತ್ರಿ 12 ಗಂಟೆ ಹಗಲು ಸಮಾನವಾಗಿ ಇರಬೇಕು. ಆದ್ರೆ ಭೂಮಿ ಅಕ್ಷೆ ನೇರವಾಗಿ ಇಲ್ಲದೆ ಸ್ವಲ್ಪ ಬೆಂಡ್ ಆಗಿ ಇರುತ್ತೆ. ಅಂದ್ರೆ ಭೂಮಿ 23.5% ಬೆಂಡ್ ಆಗಿ ಇರುತ್ತೆ. ಇದರಿಂದ ಭೂಮಿಯ ನಾರ್ತ್ ಪೋಲ್ ನಲ್ಲಿ ನಿರಂತರವಾಗಿ ಸೂರ್ಯಕಿರಣಗಳು ಬೀಳುತ್ತಲೇ ಇರುತ್ತೆ. ಈ ರೀತಿ ಭೂಮಿಯ ನಾರ್ತ್ ಪೋಲ್ ನಲ್ಲಿ ಇರುವ ದೇಶಗಳಲ್ಲಿ ಹಗಲು ಹೆಚ್ಚಾಗಿ ಇರುತ್ತೆ. ಈ ರೀತಿ ಭೂಮಿ ಸೂರ್ಯನ ಸುತ್ತ ಸುತ್ತುವ ಸಮಯದಲ್ಲಿ ಒಂದು ಕಕ್ಷೆ ಅಪೋಸಿಟ್ಗೆ ಟರ್ನ್ ಆದಾಗ ರಾತ್ರಿ ಅನ್ನೋದು ಹೆಚ್ಚಾಗಿ ಇರುತ್ತೆ. ಇದು ಭೂಮಿಯ ಮೇಲೆ ನಡೆಯುವ ನ್ಯಾಚುರಲ್ ಫಿನಾಮಿನನ್. ಆದರೆ ನಮ್ಮ ಭೂಮಿಗೆ ಹತ್ತಿರದಲ್ಲಿರುವ ಚಂದ್ರನ ಮೇಲೆ 14 ದಿನ ರಾತ್ರಿ 14 ದಿನ ಹಗಲು ಇರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.